ವರ್ತನೆಯನ್ನ ಮಾಡಿದ್ದಾನೆ ಅನ್ನುವಂತಹ ಕಂಪ್ಲೇಂಟ್ ಹೋಗಿದೆ. ಆ ಬಾಲಕಿ ಮಗಳಿದ್ದಂತೆ ತಂದೆ ಮಗಳನ್ನ ಈ ರೀತಿಯಾಗಿ ಕಲ್ಪನೆ ಮಾಡೋದು ಸರಿಯೇ? ಬಾಲಕಿ ಇರುವ ವಿಡಿಯೋ, ಮಗಳ ಜೊತೆ ಒಬ್ಬ ತಂದೆ ಹೇಗೆ ಇರ್ತಾರೋ ಹಾಗಿದ್ದೀನಿ ಅಂತ ಹೇಳ್ತಿದ್ದಾರೆ. ತಂದೆ ಮಗಳನ್ನ ಪ್ರೀತಿ ಮಾಡೋದೇ ತಪ್ಪಾ ಅಂತ ಕೇಳ್ತಿದ್ದಾರೆ. ದೂರಿನ ಬಗ್ಗೆ ಮಲ್ಲಿಕಾರ್ಜುನ ಮುತ್ಯ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪ್ರಕರಣದಲ್ಲಿ ಯಾರ ಕೈವಾಡ ಇದೆ ಅನ್ನೋದು ಮುಖ್ಯ ಅಲ್ಲ, ಆ ಬಾಲಕಿಯನ್ನ ಬಳಸ್ಕೊಂಡು ಈ ರೀತಿ ತಪ್ಪು ಮಾಡಿರೋದು ತಪ್ಪು ಅಂತ ಹೇಳ್ತಿದ್ದಾನೆ ಮುತ್ಯ. ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಂತ ಕೂಡ ಹೇಳ್ತಿದ್ದಾರೆ. ಪೊಲೀಸರು ನನ್ನನ್ನ ತನಿಖೆಗೆ ಕರೆದ್ರೆ ವಿಚಾರಣೆಗೆ ಹೋಗ್ತೀನಿ, ಎಲ್ಲಾ ರೀತಿಯಿಂದಲೂ ಕೂಡ ನಾನು ತನಿಖೆಗೆ ಸಹಕರಿಸ್ತೀನಿ ಅಂತ ಹೇಳ್ತಿದ್ದಾರೆ ಮುತ್ಯ. ವಿಡಿಯೋದಲ್ಲಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ, ಆರೋಪದ ಬಗ್ಗೆ ಮಠದ ಭಕ್ತರು ಇದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳ್ತಿದಾರಂತೆ. ಕಾನೂನು ಹೋರಾಟದಲ್ಲಿ ನಮಗೆ ಜಯವಾಗಲಿದೆ ಅನ್ನುವಂಥ ಕಾನ್ಫಿಡೆನ್ಸ್ ಮಾತುಗಳನ್ನ ಮುತ್ಯ ಹೇಳ್ತಿದ್ದಾರೆ. ಒಬ್ಬ ತಂದೆ ಮಗಳಿಗೆ ಪ್ರೀತಿ ಮಾಡೋದೇ ತಪ್ಪ, ಆ ಬಾಲಕಿ ನನಗೆ ಮಗಳಿದ್ದ ಹಾಗೆ ಅಂತ ಹೇಳ್ತಿದ್ದಾರೆ. ಬಾಲಕಿ ಇರುವ ವಿಡಿಯೋವನ್ನ ಬೇಕಂತಲೇ ವೈರಲ್ ಮಾಡ್ತಾ ಇರುವಂತದ್ದು. ಒಬ್ಬ ತಂದೆ ಮಗಳ ಜೊತೆ ಹೇಗಿರಬೇಕೋ ಹಾಗಿದ್ದೀನಿ ನಾನು, ಅದೇ ತಪ್ಪ ಅಂತ ಹೇಳ್ತಿದ್ದಾರೆ. ದೂರಿನ ಬಗ್ಗೆ ಮಲ್ಲಿಕಾರ್ಜುನ್ ಮುತ್ಯ ಫಸ್ಟ್ ರಿಯಾಕ್ಷನ್ ಕೊಟ್ಟಿರುವಂಥದ್ದು. ಪ್ರಕರಣದಲ್ಲಿ ಯಾರ ಕೈವಾಡ ಇದೆ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ಆ ಬಾಲಕಿಯನ್ನ ಬಳಸ್ಕೊಂಡು ಈ ರೀತಿಯಾಗಿ ಮಾತನಾಡ್ತಾ ಇರೋದು ತಪ್ಪು ಅಂತ ಹೇಳ್ತಿದ್ದಾರೆ. ಪೊಲೀಸರು ನನ್ನ ತನಿಖೆಗೆ ವಿಚಾರಣೆಗೆ ಅಂತ ಕರೆದ್ರೆ ನಾನು ಹೋಗ್ತೀನಿ, ಯಾವುದೇ ಪ್ರಾಬ್ಲಮ್ ಇಲ್ಲ, ಎಲ್ಲಾ ರೀತಿಯಿಂದಲೂ ಕೂಡ ನಾನು ತನಿಖೆಗೆ ಸಹಕರಿಸ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ. ಆ ವಿಡಿಯೋದಲ್ಲಿ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ಲಾಗ್ತಾ ಇದೆ, ಬಟ್ ಮಠದ ಭಕ್ತರೆಲ್ಲರೂ ಕೂಡ ಇದಕ್ಕೆ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಿದ್ದಾರೆ. ಕಾನೂನು ಹೋರಾಟದಲ್ಲಿ ನಮಗೆ ಜಯ ಸಿಕ್ಕೇ ಸಿಗತ್ತೆ ಅನ್ನೋ ಕಾನ್ಫಿಡೆನ್ಸ್ ಮಾತುಗಳನ್ನ ಫಸ್ಟ್ ರಿಯಾಕ್ಷನ್ ಅನ್ನ ಮುತ್ಯ ಕೊಟ್ಟಿರುವಂಥದ್ದು. ಮಲ್ಲಿಕಾರ್ಜುನ ಮುತ್ಯ ಆ ಬಾಲಕಿಯನ್ನ ಮಗಳು ಅಂತ ಹೇಳ್ತಿದ್ದಾರೆ, ಮಗಳಿದ್ದಂತೆ ವಿಡಿಯೋವನ್ನ ಹರಿಬಿಟ್ಟು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಪೊಲೀಸ್ನವರು ತನಿಖೆಗೆ ಅಂತ ಕರೆದ್ರೆ ನಾನು ಹೋಗ್ತೀನಿ, ವಿಚಾರಣೆಗೆ ಅಂತ ಹೇಳಿ ಕರೆದ್ರೆ ನಾನು ಹೋಗ್ತೀನಿ, ನನಗ ಬಾಲಕಿ ಮಗಳಿದ್ದಂತೆ, ಒಬ್ಬ ತಂದೆ ಮಗಳನ್ನ ಹೇಗೆ ಪ್ರೀತಿ ಮಾಡ್ತಾನೆ ಆ ರೀತಿ ನಾನು ಆಕೆಯನ್ನ ಮಗಳ ತರ ನೋಡಿದೀನಿ, ಸುಮ್ಮನೆ ಅಪಪ್ರಚಾರವನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಮುತ್ಯ.